ಸ್ನೇಹಿತರೆ, ಇವತ್ತು ನೀವು ನೋಡ್ತಾ ಇರ್ತಕ್ಕಂಥದ್ದು ಒಂದು ವಿಭಿನ್ನವಾದ ಸರ್ಜರಿ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈ ಪೇಷಂಟ್ 30 ವರ್ಷದಿಂದ ಆಪರೇಷನ್ ಆಗಿರೋ ಪೇಷಂಟ್ ಅದ್ ನೈಲ್ ಬೆಂಡ್ ಆಗ್ಬಿಟ್ಟು ಆಗಿರ್ತಕ್ಕಂಥದ್ದು ಮುರಿದಿರೋದಕ್ಕೆ ನೈಲು ಬೆಂಡ್ ಆಗ್ಬಿಟ್ಟು ಈ ಕಾಲು ಸೊಟ್ಟ ಕಾಣಿದೆ, ಬ್ರೇಕ್ ಆಗ್ಬಿಟ್ಟು ಕಾಲೇ ಸೊಟ್ಟ ಆಗ್ತದೆ, ನೋಡ್ತಾ ಇರ್ಬೋದು ನೀವು ಎಕ್ಸ್ರೇ ಅಲ್ಲಿ. ಅದಕ್ಕೆ ನಾವೇನ್ ಮಾಡಿರ್ತೀವಿ, ಅದ್ ಬ್ರೋಕನ್ ನೈಲ್ ತೆಗೆದ್ಬಿಟ್ಟು ಇವ್ ಅಳವಡಿಸ್ತಕ್ಕಂಥದ್ದು ಈ ಮೂಳೆನ ಬ್ರೇಕ್ ಮಾಡಿಬಿಟ್ಟು ಈ ಮೆಷಿನ್ ಅಳವಡಿಸ್ತಾ ಇದೀವಿ ಹೊರಗಡೆ. ಇದನ್ನ ಇಳಿಜಾರು ಮೆಷಿನ್ ಅಂತ ಹೇಳ್ತೇವೆ. ಗ್ರಾಜುಯಲಿ ಇದನ್ನ ಸ್ವಲ್ಪನೇ ನಾವು ಡಿಫಾರ್ಮಿಟಿ ಕರೆಕ್ಷನ್ ಅಂದ್ರೆ ಸೊಟ್ಟ ಇರ್ತಕ್ಕಂಥ ಕಾಲ್ನ ದಿನ 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 ಒಂಥರ ನಟ್ಸ್, ನಾವು ಇದೊಂಥರ ಇದಿದ್ದಂಗೆ ವರ್ಕ್ಶಾಪ್ ಅಲ್ಲಿ ಹೆಂಗ್ ಮಾಡ್ತೀವೋ ಆ ತರನೇ ಇದು ಒಂದು ನಟ್ಸ್ ದಿನ ತಿರ್ಗಿಸ್ತಾ ಹೋದ ತಕ್ಷಣ ಕಾಲು ತಂತಾನೆ ದಿನ ಪೇಷಂಟ್ ಡೈಲಿ ಅವು ತಾನೇ ಮಾಡ್ಕೋಬಹುದು. ಸ್ವಲ್ಪನೇ 1 ಮಿಲಿಮೀಟರ್ ದಿನ ಕರೆಕ್ಷನ್ ಮಾಡ್ತಾ ಹೋಗ್ತೀವಿ. 1.5 ತಿಂಗಳಲ್ಲಿ ಪೇಷಂಟ್ ಕಾಲ್ಸ್ ಸ್ಟ್ರೈಟ್ ಆಗಿಬಿಡುತ್ತೆ. ಒಳಗಡೆ ಯಾವುದೇ ಅಳವಡಿಕೆ ಇರಲ್ಲ. ಹೊರಗಡೆ ಇರೋದ್ರಿಂದ ಪೇಷಂಟ್ಗೆ ಇನ್ನೊಂದು ಆಪರೇಷನ್ ಬೇಕಾಗಲ್ಲ. ಒಂದೇ ಆಪರೇಷನ್ ಅಲ್ಲೇ ಕರೆಕ್ಷನ್ ಆಗ್ಬಿಡುತ್ತೆ. ಪೇಷಂಟ್ ಮತ್ತೆ ಇದ್ರ ಮುಖ ನಡಿಲೂಬಹುದು. ಬಹಳ ಸ್ಟೇಬಲ್ ಫಿಕ್ಸೇಷನ್, ಒಂಥರ ನೋಡಿ ಎಷ್ಟು ಬ್ರಿಡ್ಜ್ ತರ ಎಷ್ಟು ಸ್ಟ್ರಾಂಗ್ ಆಗಿದೆ. ಸೊ ಇದ್ರ ಮೇಲೆ ಪೇಷಂಟ್ ಬೇಗನೆ ನಡೆದಾಡಬಹುದು ಸ್ನೇಹಿತರೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್.